ಅಯೋಧ್ಯೆಯ ದೇಣಿಗೆ ಹಣಕ್ಕೆ ಕನ್ನ ಹಾಕಿರೋ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಈವರೆಗೆ ಹಲವರನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಇದರ ನಡುವೆ ಇವತ್ತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಅಯೋಧ್ಯೆಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಹಾಗಾದ್ರೆ ಈ ಲೂಟಿ ಕೇಸ್ಗೆ ಸಂಬಂಧಪಟ್ಟಾಗೆ ಅದು ಬಯಲಾಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಅಯೋಧ್ಯೆ ದಶಕಗಳ ಹೋರಾಟದ ಪ್ರತಿಫಲ, ಸಾವಿರಾರು ಕರಸೇವಕರ ವಿಜಯದ ಪ್ರತೀಕ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆ. ಇಂಥ ಪುಣ್ಯಭೂಮಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನವೇ ಮಹಾಕಳತನಕ್ಕೆ ಸ್ಕೆಚ್ ನಡೆದಿತ್ತು ಅನ್ನೋ ವಿಷಯ ಮುನ್ನೆಲೆಗೆ ಬಂದಿದೆ. 2024 ಜೂನ್ 24 ಬಳಿಕ ರಾಮ ಮಂದಿರದಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಿದೆ. ಜನವರಿ 22, 2024 ಅಂದ್ರೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹಿಂದಿನ ದಿನದಿಂದಲೇ ಅಕ್ರಮದ ಘಾಟು ಆರಂಭ ಆಗಿದೆ. ಆರಂಭದಲ್ಲಿ ಪ್ರತಿನಿತ್ಯ 2 ರಿಂದ 4 ಲಕ್ಷದವರೆಗೂ ನಗದು ಹಣವನ್ನ ಲೂಟಿ ಮಾಡಲಾಗ್ತಾ ಇತ್ತು. ಆದ್ರೆ ದಿನ ಕಳೆದಂತೆ ದೇಗುಲದ ಹುಂಡಿ ಹಣದ ಲೂಟಿ 2-3 ಪಟ್ಟು ಹೆಚ್ಚಾಯಿತು. ಅಂದಿನಿಂದ ಪ್ರಕರಣ ಬೆಳಕಿಗೆ ಬರೋವರೆಗೂ ಕೋಟ್ಯಾಂತರ ರೂಪಾಯಿ ಮೌಲ್ಯದಷ್ಟು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ದೇಣಿಗೆ ಕಳ್ಳತನ ನಡೆದಿದೆ. ಹಣ ಎಗರಿಸೋದಕ್ಕೆ ದೇಗುಲದ ಸಿಬ್ಬಂದಿ ಬಳಸ್ತಾ ಇದ್ದದ್ದು ಪ್ರವಾಸಿ ಸೌಲಭ್ಯ ಕೇಂದ್ರ. ಹಾಗಾದ್ರೆ ಈ ದೇಣಿಗೆ ಲೂಟಿ ಪ್ರಕರಣ ಬೆಳಕಿಗೆ ಬಂದಿದ್ ಹೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಜೂನ್ 5ರಂದು ಟ್ರಸ್ಟಿಗಳು ಹಣ ಎಣಿಕೆ ಕೇಂದ್ರಕ್ಕೆ ಬರ್ತಾರೆ. ಈ ವೇಳೆ ಅನುಮಾನಗೊಂಡ ಟ್ರಸ್ಟಿಗಳು ಭದ್ರತಾ ಸಿಬ್ಬಂದಿ ಕರೆಸಿ ಓರ್ವ ಸಿಬ್ಬಂದಿಯನ್ನ ಪರಿಶೀಲನೆಗೆ ಒಳಪಡಿಸಿದಾಗ ಹಣ ಪತ್ತೆಯಾಗುತ್ತೆ. ತಕ್ಷಣವೇ ದೇಗುಲದ ಪದಾಧಿಕಾರಿಗಳು ಸಿಕ್ಕಿಬಿದ್ದ ಸಿಬ್ಬಂದಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಅನುಕಲ್ಪ್ ಮತ್ತು ಲವಕುಶ್ ಮಿಶ್ರಾ ಹೆಸರು ಬಹಿರಂಗಗೊಳಿಸ್ತಾನೆ. ಇಬ್ಬರನ್ನೂ ಕರೆಸಿ ಟ್ರಸ್ಟ್ ಪದಾಧಿಕಾರಿಗಳು ತೀವ್ರ ವಿಚಾರಣೆಯನ್ನ ನಡೆಸ್ತಾರೆ. ಹಾಗಾದ್ರೆ ಈ ಅನುಕಲ್ಪ್ ಮಿಶ್ರಾ ಯಾರು, ಈತ ಏನಾಗಿದ್ದ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಉತ್ತರ ಪ್ರದೇಶದ ಅಯೋಧ್ಯೆ ಜಿಲ್ಲೆಯ ಮಿಲ್ಕಿಪುರದ ನಿವಾಸಿಯಾಗಿರುವ ಅನುಕಲ್ಪ್ ಮಿಶ್ರಾ ರಾಮ ಮಂದಿರ ಟ್ರಸ್ಟಿ ಶಿಫಾರಸು ಮೇರೆಗೆ ನೇಮಕಗೊಂಡಿದ್ರು. ಕೆಲ ದಿನಗಳ ಬಳಿಕ ದೇವಸ್ಥಾನದ ದೇಣಿಗೆ ಎಣಿಕೆಗೆ ನಿಯೋಜಿಸಲಾಗಿತ್ತು. ಇದೇ ಅನುಕಲ್ಪ್ ಮಿಶ್ರಾ ತನ್ನ ಪ್ರಭಾವವನ್ನ ಬಳಸಿ ಸೋದರ ಮಾವ ಲವಕುಶ್ನನ್ನು ಕೆಲಸಕ್ಕೆ ಸೇರಿಸಿಕೊಂಡಿದ್ದ. ಅಂದಹಾಗೆ ಈ ಲವಕುಶ್ ಮಿಶ್ರಾ ಕೂಡ ದೇಣಿಗೆ ಎಣಿಕೆಯ ಕೆಲಸವನ್ನೇ ಮಾಡ್ತಿದ್ದ. ಸಹೋದ್ಯೋಗಿಗಳ ಮೇಲೂ ಅನುಕಲ್ಪ್ ಪ್ರಭಾವ ಬೀರಿದ್ದಾನೆ. ಇಡೀ ದೇಗುಲದ ಸಿಸ್ಟಮ್ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಅನುಕಲ್ಪ್ ಮಿಶ್ರಾನನ್ನ ದೇಗುಲದ ಕೆಲಸಕ್ಕೆ ನೇಮಕ ಮಾಡಿಸಿದ್ದು ಅನಿಲ್ ಮಿಶ್ರಾ ಎಂಬಾತ. ಈ ಅನುಕಲ್ಪ್ ಮಿಶ್ರಾನನ್ನ ದೇಗುಲದ ಕೆಲಸಕ್ಕೆ ನೇಮಕ ಮಾಡಿಸಿದ್ದು ಅನಿಲ್ ಮಿಶ್ರಾ ಎಂಬಾತ. ಹೊಸದಾಗಿ ಉದ್ಯೋಗಿಗಳಿಗೆ ನೇಮಕ ಮಾಡಿಕೊಳ್ಳುವ ಜವಾಬ್ದಾರಿ ಈ ಅನಿಲ್ ಮಿಶ್ರಾ ಮೇಲಿತ್ತು. ಶ್ರೀರಾಮನ ಹುಂಡಿಯಲ್ಲಿ ಸಂಗ್ರಹವಾಗುವ ದೇಣಿಗೆಯಿಂದ ಹಿಡಿದು ಎಣಿಕೆವರೆಗಿನ ಉಸ್ತುವಾರಿಯನ್ನ ಹೊತ್ತಿದ್ದ. ಅನಿಲ್ ಸೇರಿದಂತೆ 4-5 ಜನರ ಸುಪರ್ದಿಯಲ್ಲಿ ದೇಣಿಗೆ ಎಣಿಕೆ ನಡೀತಾ ಇತ್ತು. ದೇಗುಲದಲ್ಲಿನ 35 ದೇಣಿಗೆ ಪಟ್ಟಿ ಖಾಲಿ ಮಾಡುವಾಗ ಕನಿಷ್ಠ 4 ಜನ ಇರಬೇಕು. ಇದರಲ್ಲಿ ಎಸ್ಬಿಐ ಉದ್ಯೋಗಿ, ಟ್ರಸ್ಟ್ ನ ಸಿಬ್ಬಂದಿಯೂ ಇರ್ತಾರೆ. ಸಿಸಿಟಿವಿ ಕಣ್ಗಾವಲಿನಲ್ಲಿ ದೇಣಿಗೆ ಎಣಿಕೆಯ ಕಾರ್ಯ ನಡೆಯುತ್ತದೆ. ಈ ಅನಿಲ್ ಮಿಶ್ರಾ ಕೆಳಗಡೆ ಕೆಲಸ ಮಾಡ್ತಾ ಇದ್ದ ಸುಭಾಷ್ ಶ್ರೀವಾತ್ಸವ ಬ್ಯಾಂಕ್ಗೆ ದೇಣಿಗೆಯ ಹಣ ಜಮೆ ಮಾಡುವ ಕೆಲಸ ಮಾಡ್ತಾ ಇದ್ದ. ಈತನ ಪಾತ್ರವು ಹುಂಡಿ ಹಣ ಕಳ್ಳತನದಲ್ಲಿ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.